ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ಸೊ ನಾಳೆ ನಮ್ಮ ಯಶ್ ಬಾಸ್ ಅವರದು ಅಲಿಯಾಸ್ ನವೀನ್ ಗೌಡ ಅವರದು ಹುಟ್ಟುಹಬ್ಬ ಇದೆ. ಸೊ ಎಲ್ಲರೂ ಕೂಡ ಎಲ್ಲರ ಫೋನಲ್ಲಿ ಇವಾಗ ನಮ್ಮ ನವೀನ್ ಗೌಡ ಅಲಿಯಾಸ್ ಯಶ್ ಅವ್ರದ್ದು ಫೋಟೋ ಬರ್ತಾ ಇದೆ, ವಿಡಿಯೋ ಬರ್ತಾ ಇದೆ. ಬಟ್ ಸರ್ ಇವಾಗಂತೂ ಸದ್ಯಕ್ಕೆ ಬರ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಾರೆ, ಇವಾಗ ಬರೋಂಗಿಲ್ಲ, ಮಾರ್ಚ್ಗೆ ನಾನು ಬರ್ತೀನಿ, ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಅಂತ. ಬಟ್ ಒಂದು ಮಾತು ಸರ್, ಸಪೋಸ್ ನೀವು ನನ್ನ ವೀಡಿಯೋ ಏನಾದರೂ ನೋಡೋಂಗಿಲ್ಲ, ಆದರೂ ನೋಡಿದರೆ ಒಂದು ಕನ್ನಡನ ಮಾತಾಡಿ, ಕನ್ನಡನ ಬರೀರಿ. ಯಾಕೆ ಸರ್ ಕನ್ನಡದ ಮೇಲೆ ಅಭಿಮಾನ ಇಲ್ವಾ ನಿಮಗೆ? ಮಕ್ಕಳಿಗೂ ಇಂಗ್ಲೀಷ್ನಲ್ಲೇ ಮಾತಾಡೋದು ಹೇಳ್ಕೊಡ್ತೀರಾ. ಕನ್ನಡ ಎಲ್ಲಿ ಹೋಯ್ತು ಸರ್? ಸರ್ ಹುಟ್ಟಿದ್ದು ಇಲ್ಲಿ, ಬೆಳೆದಿದ್ದು ಇಲ್ಲಿ, ಕುಡಿದಿದ್ದು ಇಲ್ಲಿ. ಸೊ ನಮ್ಮ ಭೂಮಿತಾಯಿಯಲ್ಲಿರೋ ಒಂದು ಕನ್ನಡತನವನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನಾವು ಬೆಳೆದಿರುವಂಥ ಸ್ಥಾನ, ನಾವು ಬೆಳೆದಿರುವಂಥ ಮಾನ, ನಾವಿರುವಂಥ ಸ್ಥಳ ನಮ್ಮ ಕನ್ನಡ ನಾಡಿದ್ದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿದ್ರೆ ಭಾಳ ಒಳ್ಳೆಯದಾಗತ್ತೆ. ಯಾಕಂತಂದರೆ ನಿಮ್ಮಂಥ ಜನರೇ ಸರ್ ಎಲ್ರಿಗೂ ಸ್ಫೂರ್ತಿದಾಯಕ ಆಗೋದು. ಸೊ ನೀವೇ ಈಗ ಇಂಗ್ಲೀಷ್ನಲ್ಲಿ ಮಾತಾಡೋದು, ಹಾಗಂತ ಇಂಗ್ಲೀಷ್ ದ್ವೇಷ ಅಂತ ಅಲ್ಲ. ಸದ್ಯ ನಿಮ್ಮಂಥ ದೊಡ್ಡ ಸಾಧನೆ ಮಾಡಿದವ್ರ ಹತ್ರ ಇಂಗ್ಲೀಷ್ ಮಾತಾಡೋದು ಎಷ್ಟು ಸರಿ ಗೊತ್ತಿಲ್ಲ. ಅದರಲ್ಲೂ ನಾನು ವಿಡಿಯೋ ನೋಡಿದೆ ರೀಸೆಂಟಾಗಿ, ಅಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ವರ್ಡ್ಸ್ ಹೇಳ್ಕೊಡ್ತಾಯಿದ್ದಾರೆ, ಇಂಗ್ಲೀಷ್ ರೈಮ್ಸ್. ಆ್ಯಕ್ಚುಲಿ ಬರ್ಡೇ ದಿನ ಆ ರೀತಿ ಹೇಳಬಾರ್ದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಯಶ್ ಬಾಸ್, ನಮ್ಮ ನವೀನ್ ಗೌಡ ಸರ್ ಎಲ್ಲೋ ಒಂದು ಕಡೆ ಅವರು ನಮ್ಮ ಕನ್ನಡವನ್ನು ಮರೆತರು ಅಂಥೇಳಿ ನನಗೆ ಭಾಸ ಆಯಿತು. ಸೊ ಅದಕ್ಕೆ ನಾನು ನಿಮ್ಮ ಹುಟ್ಟು ಹಬ್ಬದ ದಿನಾನೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇನ್ನು ಮುಂದೆ ಬರೋ ದಿನಮಾನಗಳಲ್ಲಿ ನಿಮ್ಮ ಬಾಯಲ್ಲಿ, ನಿಮ್ಮ ಮಕ್ಕಳ ಬಾಯಲ್ಲಿ, ನಿಮ್ಮ ಹೋಲ್ ಆಫ್ ಕುಟುಂಬದಲ್ಲೇ ಕನ್ನಡವನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ, ನಿಮ್ಮ ಈ ಹೊಸ ವರ್ಷದ ಜೊತೆಗೆ, ನಿಮ್ಮ ಈ ಹುಟ್ಟು ಹಬ್ಬದ ಜೊತೆಗೆ ಕನ್ನಡವನ್ನು ಮಕ್ಕಳಿಗೆ ಕಲಿಸ್ತೀರಿ, ಕನ್ನಡದಿಂದನೇ ಬರಿತೀರಿ, ಜನರಿಗೆ ಕನ್ನಡದಿಂದಲೇ ಮೆಸೇಜ್ ಕೊಡ್ತೀರಿ. ಯಾಕಂತಂದರೆ ನಿಮಗೆ ಫ್ಯಾನ್ಸ್ ಇರುವಂತಹ ಅಭಿಮಾನಿಗಳು ಅಷ್ಟಾಗಿ ಓದೋರಲ್ಲ ಸರ್ ಇಂಗ್ಲೀಷ್ನ ನೋಡೋಕ್ಕೆ. ಆದ್ದರಿಂದ ನೀವು ಕನ್ನಡವನ್ನು ಬರೆದ್ರೆ ಭಾಳ ಚಲೋ. ಎಸ್ಪೆಷಲಿ ನಾನಂತೂ ಭಾಳ ಖುಷಿ ಪಡ್ತೀನಿ. ಯಾಕಂತಂದರೆ ನಿಮ್ಮ ಕನ್ನಡದ ಬರಹಗಳನ್ನು ಕೇಳಲಿಕ್ಕೆ, ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ. ಸೊ ಒನ್ಸ್ ಅಗೇನ್ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಿಮ್ಮ ಜನ್ಮದಿನ ನಿಮಗೆ ಸಂತೋಷವನ್ನು ತರಲಿ, ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಆಡೋ ಮಾತಲ್ಲಿ ಏನಾದರೂ ತಪ್ಪನಿಸಿದ್ರೆ ಎಲ್ಲರೂ ಕ್ಷಮಿಸಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವಾಗ ಈ ವಿಡಿಯೋಗೆ ಮುಕ್ತಾಯ ಹಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಆ್ಯಂಡ್ ಆಲ್, ಲವ್ ಯು, ಬಾಯ್.